ಈ ವರ್ಷ ನಡೆಯುವಂತ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ ಈ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಈ ಪ್ರಶ್ನೆ ಹೈಲೈಟ್ ಆಗಿ ಆಗ್ತದೆ. ಪ್ರಶ್ನೆ ಏನಿದೆಯಪ್ಪ ಅಂದ್ರೆ ಭಾರತದ 53ನೇ ನ್ಯಾಯಮೂರ್ತಿಯಾಗಿ ಅಂದ್ರೆ ಸಿಜೆ ಆಗಿ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಯಾಗಿ ಯಾರನ್ನ ಆಯ್ಕೆ ಮಾಡಲಾಗಿದೆ ಅಂತೇಳಿ ಪ್ರಶ್ನೆ ಕೇಳ್ತಾನೆ. ಹಾಗಾದ್ರೆ ಅವರ ಪ್ರಸ್ತುತವಾಗಿ ಈ ಸೂರ್ಯಕಾಂತ್ ನೇಮಕ್ ಅವ್ರನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಆಯ್ಕೆ ಮಾಡಿದಾರ. ಪ್ರೆಸೆಂಟ್ ಇವತ್ತು ಡೇಟಿನ ಪ್ರಕಾರ ಅವರು ಆಯ್ಕೆಯಾಗಿಲ್ಲ. ಅವರು ಯಾವಾಗ್ಲಿಂದ ಈ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸ್ತಾರಪ್ಪ ಅಂತ ಕ್ವಶನ್ಸ್ ಕೇಳಿದಾಗ ನವೆಂಬರ್ 23, 2025ರಿಂದ ಇವರು ಮುಖ್ಯ ನ್ಯಾಯಮೂರ್ತಿಯಾಗಿ ಆಯ್ಕೆ ಆಗ್ತಾರೆ. ಹಾಗಾದ್ರೆ ಅವರು ಎಷ್ಟು ದಿನಗಳ ಕಾಲ ಅಂದ್ರೆ ಫೆಬ್ರವರಿ 9, 2027ವರೆಗೂ ಕೂಡ ಇವರೇ ಮುಖ್ಯ ನ್ಯಾಯಮೂರ್ತಿಯಾಗಿ ನಮ್ಮ ಭಾರತ ದೇಶದ ಸುಪ್ರೀಂ ಕೋರ್ಟ್ ನಲ್ಲಿ ಕೆಲಸ ಮಾಡ್ತಾರೆ. 14 ತಿಂಗಳ ಕಾಲ ಇವರ ಸರಿಸುಮಾರು ಅವಧಿ ನಮ್ಗೆ ಕಂಡು ಬರ್ತದ. ಹಾಗಾದ್ರೆ ಈಗ ಪ್ರಸ್ತುತ ಯಾರಿದ್ರಪ್ಪ ಅಂದ್ರೆ ಸಿಜೆಐ ಭೂಷಣ್ ಆರ್ ಗವಾಯಿ ಅವರು ಇವ್ರನ್ನ ಏನ್ ಮಾಡಿದಾರಪ್ಪ ಅಂದ್ರೆ ನೇಮಕವನ್ನು ಮಾಡಿ ತಮ್ಮ ಹೆಸರನ್ನ ಶಿಫಾರಸುಗಳನ್ನ ಮಾಡಿದ್ದಾರೆ. ಇದು ಒಂದು ಪ್ರಶ್ನೆ ಆದರೆ ಹಾಗಾದ್ರೆ ಸುಪ್ರೀಂ ಕೋರ್ಟ್ ಭಾರತದ ಸಂವಿಧಾನದಲ್ಲಿ ಎಷ್ಟನೇ ವಿಧಿಯ ಪ್ರಕಾರ ಸ್ಥಾಪನೆ ಮಾಡಕ್ಕೆ ಅವಕಾಶ ಇದೆಯಪ್ಪ ಅಂದ್ರೆ 124ನೇ ವಿಧಿಯ ಪ್ರಕಾರ ಇದು ಸುಪ್ರೀಂ ಕೋರ್ಟ್ ಬಗ್ಗೆ ತಿಳಿಸ್ತದ. ಪ್ರಸ್ತುತ ಸುಪ್ರೀಂ ಕೋರ್ಟ್ ನ ಒಳಗಡೆ ಎಷ್ಟು ಜನ ನ್ಯಾಯಾಧೀಶರು ನಮ್ಗೆ ಕಂಡು ಬರ್ತಾರಪ್ಪ ಅಂದ್ರೆ 33 + 133 34 ಮೆಂಬರ್ಸ್ ಗಳು ಕಂಡು ಬರ್ತಾರೆ. ಇವರ ಅಧಿಕಾರಾವಧಿ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರ ಅಧಿಕಾರಾವಧಿ 65 ವರ್ಷ ತನಕ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಇವರ ನಿವೃತ್ತಿ ವಯಸ್ಸು ಕಂಡು ಬರ್ತದ. ಜೊತೆಗೆ ಇವ್ರನ್ನ ರಾಷ್ಟ್ರಪತಿಯವರು ಆಯ್ಕೆ ಮಾಡ್ತಾರೆ.